ಈ ವಿಡಿಯೋದಲ್ಲಿ ಬರುವ ಎಲ್ಲಾ ಪಾತ್ರಗಳು ಕೇವಲ ಕಾಲ್ಪನಿಕ, ಯಾವುದೇ ಧರ್ಮ, ಮತ, ಪಂಥ, ಜಾತಿಗೆ ಸಂಬಂಧಿಸಿರುವುದಿಲ್ಲ. ಈ ವಿಡಿಯೋ ಮನೋರಂಜನೆಗೆ ಮಾತ್ರ ಸೀಮಿತ. ಅದು ಊರಾಗ ಡಿಸ್ಟರ್ಬ್ ಮಾಡ್ತಾರಂದು ಹೊಲಕ್ಕೆ ಬಂದೀನಿ. ಇಲ್ಲಾದ್ರೂ ಒಂದು ಕವಿ ಆಗಿಬೇಕು, ಒಂದು ಏನರ ಒಂದು ಬರೆದು ಶಾನೆ ಹೋಗ್ಬೇಕಂತ ಬಂದೀನಿ. ನನ್ನಂಥ ಶಾನೆ ಸುಳ್ಳ ಮಗ ಯಾವನದ ನೋಡೋಣ. ನನ್ನ ಕೈಲಾಗೋದು ಯಾವುದೈತಿ? ಯೋಚನೆ ಮಾಡಿ ಬರೀತೀನಿ. ನನ್ನ ಕೈಲಾಗೋದು ಯೋಚನೆ ಮಾಡ್ತೀನಿ. ಅಯ್ಯೋ, ಇಲ್ಲಿ ಬಂದು ಕುಂತು ಬಿಡೋಣಲ್ಲಪ್ಪ ಅಪ್ಪ, ಮಾನಸಿಕ ಕವಿ ಹುಚ್ಚ. ಏನು ಮಾತಾಡ್ತಾನೆ ನೋಡೋಣ. ಏನಪ್ಪ ಕಾಕ, ಊರಾಗ ನಾಟಕ ಬರೆಯೋದು ಬಿಟ್ಟು ಇಲ್ಲಿ ಬಂದು ಕುಂತಿಯಲ್ವೋ ಕಾಕ? ಕೂತ್ಕೊಳ್ಳಿ ತಳ್ಯಾಕ, ಕವಿತೆ ಬರೆಯಕ್ಕೆ ಬಂದೀನಿ. ನಿನಗೊಂದು ಸ್ವಲ್ಪ ಕಲಿಸ್ಕೊಡ್ತೀನಿ. ಕುಂತ ಬಿಡ್ತಾರೆ ಯಪ್ಪ. ಶಿವ ಶಿವ ಯಪ್ಪ, ದೊಡ್ಡದಪ್ಪ ಯಪ್ಪ. ನೀನು ನಿಮ್ದು ನೋಡಿವಿ ನಾವು. ಏನು ನೋಡಿಲಿ? ಏನು ಗೊತ್ತೈತಿ ಅಂತ ಮಾತಾಡಿದೆ. ಕುಂತಿನ ತಗರಪ್ಪ. ಅಲ್ಲೋ ಕಾಕ, ಎಲ್ಲ ಬರೀತೀರಿ ಬಿಡಪ್ಪ ನೀವು. ಕತೆ, ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ ಎಲ್ಲ ನಿಮ್ದೇ ಬಿಡಪ್ಪ. ಕಾದಂಬರಿ ಬರಿತೀರ, ಕತೆ ಬರಿತೀರಿ, ಚಿತ್ರಪ್ಪ ನೀವು. ಆದ್ರೂ ಬೆಕ್ಕದೇಳಲಿ ಎಲ್ಲ ಬರೆಯಕ್ಕೆ ತಯಾರಿದ್ದೆ ನಾನು. ಬೆಕ್ಕದೇಳಿ ನೀನು ಏನು ಬರಿಬೇಕು ಹೇಳಿ? ಕವಿತೆ ಬರಲ್ಲ, ಕಾದಂಬರಿ ಬರಲ್ಲ, ಬರಲ್ಲ, ಏನಿನ ಬೆಕ್ಕದ ಕೇಳು. ಎಲ್ಲ ಕವಿಗಳು ಮುಚ್ಕೊಂಡು ಕುಂದ್ಬಿಟ್ರೆ ಹಂಗಾರ ಬಾರಿ ಶಾನೆ ಬಿಡ್ರಿ ನೀವು. ಏನ್ ಬರಿಬೇಕು ಹೇಳು? ಅಲ್ಲ, ಎಲ್ಲ ಬರೀತೀರಲ್ಲ. ಬೆಕ್ಕದೇಳಲಿ ನಾಟಕ, ಕತಿ, ಕಾದಂಬರಿ ಏನ್ ಬೇಕಾದ ಹೇಳ್ತತಿ. ಇಂಥವೆಲ್ಲ ಅರ್ಧ ಕುಡ್ದು ಬಿಟ್ಟಿ ನಾನು. ಇಲ್ಲೋಡಿ ಹೇಳ್ತೀನಿ, ಇವತ್ತಿಗೆ ಎಡಕ್ಕೆ ಹೋದವ ಇನ್ನೂ ನನಗೆ ಸಂಡಸ್ ತಪ್ಪಿಲ್ಲ. ಬೆಕ್ಕದೇಳಿ ನಾನು ಬರೀತೀನಿ. ಬೇಕಾದ್ ಬರ್ತೀಯಲ್ಲ? ಹಾಗಾದ್ರ ನಮ್ಮ ಹೊಲ್ದ ಮ್ಯಾಗ ಬರ್ರಿ ನೋಡೋಣ. ಹೊಲ್ದ ಮೇಲೆ ಆಗ್ಲಾರ್ದು ಮಾತದು. ಬೇರೆ ಹೇಳಲಿ ಏನ್ರ ಆಗುತ್ತಾ? ಬೇರೆ ಹಂಗಾದ್ರೆ ಆ ಗಿಡದ ಮೇಲೆ ಬರೀಯಪ್ಪ. ನಿನ್ನ ಕೈ ಚಳಕ ತೋರ್ಸು ನೋಡುವ. ಗಿಡದ ಮೇಲೆ ಅಂದ್ರೆ ಅದು ಆಗ್ಲಾರ್ದು ಮಾತಲ್ಲಿ ಬೇರೆದು ಏನ್ರ ಹೇಳಿಲ್ಲ ಬರೀತಿ ನಾನು ಹೊಸದು. ಹಾಗಾದ್ರ ನಮ್ಮ ದೇಶದ ಮೇಲೆ ಬರೆಯುವ ಕಾಕ. ದೇಶದ ಮೇಲೆ ಇಷ್ಟು ದೊಡ್ಡದೈತಿ, ಇದ್ರ ಮೇಲೆ ಹೆಂಗ ಬರಿಬೇಕಲ್ಲಿ ನಾವು? ಬೇರೆದ್ದ ಬದ್ಲಿದ್ದು ಹೇಳ್ಬಿಡಪ್ಪ, ನಂಗೆ ಅದಾಗಲ್ಲ. ಆಗಲ್ಲ ಆಗಲ್ಲ ಆಗಲ್ಲ. ಹಾಗಾದ್ರ ಇದು ಕಥೆ ಆಯ್ತಲ್ಲ, ನನ್ನ ಮೇಲೆ ಬರೀ ತಂದೆ. ಹೆಣ್ಣಿನ ಮೇಲೆ ಹೆಂಗ ಬರಿತೀರಿ? ಅದು ಆಗಲ್ಲದು ಮಾತದು. ಮತ್ತೆ ಹೆಂಗ ಸಾಧ್ಯ ಇಲ್ಲ ಅದು ಹೆಂಗ ಸಾಧ್ಯನೇ ಇಲ್ಲ ಅದು. ಬರೀ ಹಂಗೆ ಮಾಡ್ತೀವಿ ಯಪ್ಪ. ಸೂರ್ಯನ ಮೇಲೆ ಬರೀ ಯಪ್ಪ. ಸೂರ್ಯನ ಮೇಲೆ ಯಾವಣದಲ್ಲಿ ನೀನು? ಸೂರ್ಯನ ಮೇಲೆ ಯಾವನಾದ್ರ ಬರೆಯಕ್ಕಾಗುತ್ತಾ? ಸುಟ್ಟು ಸಾಯ ಬಿಡ್ದಾಡವ ನೀನು. ಒಳ್ಳೆ ಕಲ್ತೀನಿ. ನಾನೊಂದು ಬರೆಯ ಕೊಟ್ಟು ನೀನೊಂದು ಹೇಳ್ತೀವಿ. ಬೇಕಾದ ಹೇಳಲಿ, ಬೇರೆದ್ದು ಹೇಳ ಬರೀ. ಅಲ್ಲೋ ಕಾಕ, ನಾವ್ ಹೇಳಿದ್ದು ಒಂದು ಬರಿವಲ್ಲ ಅಂದ್ರ ನೀ ಎದ್ರ ಮೇಲೆ ಬರಿತೀವೋ ನಿನ್ನ ದೊಡ್ಡ ಕವಿ ಅಂತ. ಕವಿನೇ ಇಲ್ಲ ನಾನ. ಅದನ್ನ ಬಿಟ್ಟು ನೀನು ಗಿಡದ ಮೇಲೆ ಬರಿ, ಹೊಲದ ಮೇಲೆ ಬರಿ, ಸೂರ್ಯನ ಮೇಲೆ ಬರಿ, ಮತ್ತೆ ಎಲ್ಲದ ಬಿಟ್ಟು ಪೇಪರ್ ಮೇಲೆ ಬರಿ. ಅವನ ಅದನ್ನ ಬಿಟ್ಟು ಏನ್ ಹೆಂಗ್ ತಿಳ್ತೈತ? ಈ ಜಗತ್ತಿನಲ್ಲಿ ಎಲ್ಲರಿಗೂ ಪೇಪರ್ ಮೇಲೆ ಬರೆಯಕ್ಕಾಗೋದು. ಏನು ಹುಚ್ಚದ್ರಲ್ಲಿ ನೀವು? ಏನಪ್ಪ ಹಿಂಗ್ ಮಾಡಿದ್ರ? ಅಪ್ಪ ಭಾರಿ ಬಿಡಪ್ಪ ನೀನು. ಹೌದಲ್ಲ ಯಪ್ಪ, ಗ್ರೇಟ್ ಅಪ್ಪ ನೀನಾದ್ರು. ಆಯ್ತು, ಟೈಮ್ ಆತು, ಮನೆಗೆ ಹೋಗ್ಬೇಡ ಬರಪ್ಪ. ಹೊತ್ತಾತು. ಹೌದಾ? ಹೊತ್ತಾತ್ ಮತ್ತೆ. ಆತ ತಡಿಲಿ ಅಪ್ಪ, ಇದು ಒಂದು ಕವಿತೆ ನನಗೆ ತೆಲಿಗತ್ತವಲ್ದು. ಹೋಗನ್ ತಡಿ, ಎರಡು ಮುಂಜಾನೆ ಬಿಸಾಡ ಕುಂತೀನಿ. ಅಲ್ಲೋ ಕಾಕ, ಇದು ನಿನ್ ತೆಲಿಗೆ ಹತ್ತಲ್ಲ ಅಂದ್ರೆ ಹೆಂಗು? ನಮ್ ತೆಲಿಗೆ ಹತ್ತಲ್ಲ ಅಂದ್ರ ಜನ ಒಪ್ಪುತ್ತಾರ. ನಿನ್ ತೆಲಿಗೆ ಹೆಂಗ ಇಷ್ಟು ನುಣ್ಣಗೈತಿ? ಇದು ತಗಬೇಕಪ್ಪ, ಹಿಂಗ ಹೊಂಟು ಹಚ್ಬೇಕಪ್ಪ, ತೆಲಿಗೆ ಏನಕ್ಕ ತೆಗಿಲೇ ನೀನು? ನಾನು ಒಂದು ಹೇಳ್ತೀನಿ, ನೀನು ಒಂದು ಮಾಡ್ತೀಯಪ್ಪ. ಎಲ್ಲಾರ ಏನು ನಾನು ಹೇಳಿದ್ದು ಒಂದು ಮಾಡೋದು, ನೀನು ಒಂದು ಮಾಡೋದು. ಹೌದಾ? ಏನಿಲ್ಲ, ನಾನು ಒಂದು ಹೇಳಿದ್ರೆ ನೀನು ಒಂದು ಮಾಡ್ತಿದ್ದೆ. ಹಂಗಲ್ಲ, ಅವನ ಮಾತು ಕೇಳಿ. ನಾನೇನು ಹೇಳಕತ್ತೀನಪ್ಪ ಅಂದ್ರ, ನೀನೇನು ಹೇಳ್ತಿ ಬಿಡ್ಲಿ ಅಪ್ಪ. ನಾನು ಒಂದು ಕವಿತೆ ಬರಕ್ಕೆ ಬಂದು ಎಲ್ಲ ಮರ್ತು ಹೋಯ್ತು ನೋಡಂತ. ಹೌದಾ? ನಡಿ ನಡಿ ಮರೆ, ಟೈಮ್ ಆಯ್ತು, ಮನೆಗೆ ಹೋಗೋಣ ನಡಿ. ಬಾ ಹೋಗೋಣ ಬಾ. ಏನಾಗಲ್ಲ ಬಾ. ನಿನ್ ತಲೆ ನುಣ್ಣಗೈತಿ, ಬರ್ತೀನಿ ನಾನು, ಬರ್ತೀನಿ. ನನ್ನ ಬಗ್ಗೆ ಚಿಂತೆ ಒಂದು ನಾಟಕ ಕಳ್ಸೋ ನಮಗೆ. ಬರ್ತೀನಿ, ಚಿಂತೆ ಮಾಡ್ಬಿಡೋದು. ಕವಿ ನೀನು ಪಾಪ ಚೆನ್ನಾಗಿರ್ಬೇಕು. ಆಮೇಲೆ ನಂದು ಅಲ್ಲಿ ಹೊಲ್ದಾಗ ಒಂದಿಷ್ಟು ಕೆಲಸ ಐತಲ್ಲ, ಹೋಗಿ ಬರ್ತೀನಿ ನಡಿ. ಆಯ್ತು ಅಷ್ಟೊಳಗೆ ನಾನು ಬಂದು ನೀನು ಭೇಟಿ ಹಾಕಿ ಆಯ್ತು, ಚಿಂತೆ ಮಾಡ್ಬಿಡ, ಸಿಗೋಣಂತೆ. ಸರಿ ಆಯ್ತು. ಹೋಯ್ ಬಾ ಕೆಲಸ ಐತಿ.
ಕೆಲ್ಸಕ್ಕೆ ಹೋಗಿ ಹೊಂಟ್ಬಿಟ್ರಲ್ಲ. ಎಲ್ಲಿಗೆ ಹೋಗಿದ್ರಿ ಕವಿಗಳು? ಎಲ್ಲಿಗೆ ಹೋಗಿದ್ರಿ? ಗಂಟು ಮಟ್ಟ ಕಟ್ಕೊಂಡು ಪ್ಯಾಡ ಪೆನ್ ತಗೊಂಡು ಎಲ್ಲಿಗೆ ಹೋಗ್ಬಿಟ್ಟಿದ್ರಿ ಕವಿಗಳ? ಬಾ ಕವಿತೆ ಬರಿಬೇಕಂತ ಬಂದಿದ್ದು ಬಿಡು ಅಂದ್ರೆ ಲಗೇಜ್ ತಗೊಂಡು ಏನು ಮಾಡ್ಬೇಕು? ಕವಿಗಳ ನಿಮ್ಮ ಲಗೇಜ್ಗೆ ಲಗಾಮ್ ಹಾಕಂಗ ಒಂದು ಕ್ವಶನ್ ಕೇಳಿದ್ರಿ, ಕರೆಕ್ಟಾಗಿ ಉತ್ತರ ಕೊಡ್ಬೇಕ್ರಿ ನೀವು. ಏನ್ರಿ ಕವಿಗಳ? ಆತಲ್ರಿ? ಕೇಳ ಬೇಕಾದ ಕೇಳ, ಅದ್ರಾಗೇನೈತಿ? ಎಷ್ಟೋ ಮಂದಿಗೆ ಕಲಿಸಿ ಬಂದ್ಬಿಟ್ಟಿ ನಾನು. ಏನೈತೆ ಅದ್ರಾಗ? ಕೇಳ, ಬೇಕಾದ ಕೇಳ. ಉತ್ತರ ಅಂದ್ರ ನಾನಂದ್ರ ಉತ್ತರ. ಏನಿಲ್ರಿ ಕವಿಗಳ, ಆಕಾಶದಾಗ ಹಾರಾಡ್ತಾವಲ್ಲ ಅವು ಏನ್ರಿ ಅವು? ನಿಮ್ಮಂತರ್ಗೆಲ್ಲ ಲೆಕ್ಕರಿಲ್ಲ ಅವು. ಆಕಾಶದಾಗ ಅವು ಬಾತುಗಳು ಹಾರಾಡಿರ್ತಾವು. ಬಾತುಗಳು ಯಾರಿ? ಕವಿಗಳ ಭಾರಿ ಬಿಡ್ರಿ, ಇದು ಒಂದು ವಿಚಾರ ತಿಳಿತು ನೋಡ್ರಿ ಇದು. ಅಲ್ರಿ ಕವಿಗಳ, ನೀವು ಕವಿಗಳು ಆಗ್ಬಾರ್ದಾಗಿತ್ರಿ, ಮಿನಿಸ್ಟರ್ ಆಗ್ಬೇಕಾಗಿತ್ರಿ ನೀವು. ಕೆಂಚಪ್ ಕವಿಗಳು ಮಿನಿಸ್ಟರ್ ಆಗ್ಬೇಕಾಗಿತ್ತು. ಇಂತಿಂತ ವಂಡರ್ಫುಲ್ ಉತ್ತರ ಕೊಡ್ತಾರ ಕವಿಗಳ. ಊರಾಗ ಒಂದು ಸುದ್ದಿ ಬೇಯ್ತಲ್ಲ, ಅದು ನಿಮಗೆ ಗೊತ್ತೈತಿನಿಲ್ರಿ ಅದು ಕವಿಗಳ? ಅದು ಏನಂತಂದ್ರೆ, ನೀವು ಯಾರಿಗೆ ಹೇಳಲ್ಲ ಅಂದ್ರೆ ನಾ ಅದನ್ನು ನಿಮ್ಗೆ ಹೇಳ್ತೀನಿ ರೀ. ಒಟ್ಟು ಯಾರಿಗೆ ಹೇಳ್ಬಿಡ್ದ್ರಿ ನೀವು? ಯಾರಿಗೆ ಹೇಳಲ್ಲ? ಬರ್ರಿ ಇಲ್ಲಿ. ಅದು ಏನಂತಂದ್ರೆ, ಮೊನ್ನೆ ಲೋಕಸಭಾ ಚುನಾವಣೆ ನಡೀತಲ್ರಿ? ಹೌದು. ಅದ್ರಾಗ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಬಂದೈತ್ರಿ. ಯಾರಿಗೆ ಹೇಳ್ಬೇಡ್ರಿ, ಅವ್ರಿಗೆ ಹೇಳ್ಬೇಡ್ರಿ. ಯಾರಿಗೆ ಹೇಳಲ್ಲ? ಹುಷಾರಿ, ಸೊನ್ನೆ ರೀ, ಸೊನ್ನೆ. ಒಟ್ಟು ಯಾರಿಗೆ ಹೇಳಕ್ ಹೇಳ್ಬೇಡ್ರಿ. ಕಾದಂಬರಿಗೆ ಬರ್ದಿರ್ತೀರಿ, ಅವ್ರಿಗೆ ಹೇಳ್ಬೇಡ್ರಿ. ನಾನು ಹೋಗ್ಯೇನ್ರಿ, ಅವ್ರಿಗೆ ಹೇಳ್ಬೇಡ್ರಿ ಕವಿಗಳು. ನೀವು ರಾಜಕಾರಣಿ ಆಗ್ಬೇಕ್ರಿ ನೀವು. ನೀವು ರಾಜಕಾರಣಿ ಆಗ್ಬೇಕ್ರಿ ನೀವು. ನಿಮ್ಮಂತ ಶಾನರ್, ದೊಡ್ಡ ಶಾನರ್ ಇದ್ರಿ. ಹೋಗ್ಬೇಡಿ. ಕಾಂಗ್ರೆಸ್ ಕವಿ ಅಂತೂ ಕವಿಯಿತ ಇಂಥವ್ರ ಕವಿ ಆಗಿಬಿಟ್ರ ಕನ್ನಡ ಸಾಹಿತ್ಯ ಗವ್ಯ ಕೂಕೊಂಬಿಡೋದ. ಯಾವಾದ್ರ ಒಂದು ಗವ್ಯ ಕೂಕೊಂಬಿಡೋದ ಕನ್ನಡ ಸಾಹಿತ್ಯ. ಓದ್ ಕತಿ ಕಪಿತ.